ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೆಗ್ನೆನ್ಸಿ ಸೀರೀಸ್ ಪಾರ್ಟ್ 2. ಇವತ್ತಿನ ಬ್ರೇಕ್ಫಾಸ್ಟಿಗೆ ಪೊಂಗಲ್ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಫೇವ್ರೆಟ್ ಡಿಶ್ ಇದು. ಸೊ ಕಾಲೇಜಿಗೆ ಹೋಗೋದಿತ್ತು ಅಂತ ಹೇಳಿ ಬೇಗ ತಿಂಡಿ ಮಾಡಿಕೊಂಡು ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡಿಕೊಂಡು ಕಾಲೇಜಿಗೆ ಹೊರಟೆ. ಆ್ಯಂಡ್ ಕಾಲೇಜಿಂದ ಬಂದಮೇಲೆ ಒಂದು ಶಾಕಿಂಗ್ ಆದಿತ್ತು. ಆ್ಯಂಡ್ ಗೆಸ್ ವಾಟ್, ನಾನು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡಿದ್ದೆ ಈವ್ನಿಂಗ್, ಬಟ್ ಅದು ಪಾಸಿಟಿವ್ ಬಂದಿತ್ತು. ಲೈಟ್ ಆಗಿದ್ದ ಕಾರಣ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ನಾನು ಇನ್ನೊಂದು ಕಿಟ್ನ ಆರ್ಡರ್ ಮಾಡಿದ್ದೆ ಸೆಪ್ಟೋದಲ್ಲಿ. ಸೊ ಬಂದಿದ್ದೆ, ಅದು ಕೂಡ ಲೈಟಾಗಿ ಪಾಸಿಟಿವ್ ಥರ ತೋರಿಸ್ತಾ ಇತ್ತು. ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ತುಂಬ ಶಾಕಲ್ಲಿದ್ದೀನಿ. ಲಾಸ್ಟ್ 2 ಡೇಸಿಂದ ಜ್ವರ ಇದ್ದಿದ್ದ ಕಾರಣ ಈ ನ್ಯೂಸ್ ಕೇಳಿದ್ದು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು. ಈ ಪ್ರೆಗ್ನೆನ್ಸಿ ಕಿಟ್ಟಲ್ಲೇ ಮತ್ತೆ ಮಾಡೋದ್ರಿಂದ ಯೂಸ್ ಇಲ್ಲ ಅಂತ ಹೇಳಿ ವಾಲಂಟಿಯರಾಗಿ ಬೀಟಾ HCG ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಹಸ್ಬೆಂಡ್ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ. ಪ್ಲ್ಯಾನ್ ಪ್ರೆಗ್ನೆನ್ಸಿ ಆಗಿಲ್ಲದೆ ಇರೋ ಕಾರಣ ನನ್ನ ಹಸ್ಬೆಂಡ್ ರಿಯಾಕ್ಷನ್ಸ್ ಹೀಗೆ ಇತ್ತು. ಸೊ ಸಖತ್ ವಿಯಾರ್ಡಾಗಿ ಖುಷಿನೂ ಪಡೋಕ್ಕಾಗದೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾಯಿದ್ವಿ. ಸೊ ಟೆಸ್ಟ್ ರಿಸಲ್ಟ್ ಬರಲಿ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ನಮಗೆ ರಿಪೋರ್ಟ್ ಸಿಕ್ಕಿದ್ದು, ಏಕೆಂದರೆ ನಾವು ಸಂಜೆ ಹೋಗಿದ್ದ ಕಾರಣ. ರಿಪೋರ್ಟ್ಸ್ ಕೂಡ ಬಂತು. ಆಲ್ಮೋಸ್ಟ್ 5 ವೀಕ್ಸ್ ಪ್ರೆಗ್ನೆಂಟ್ ಇದೆ. ಕೊನೆಗೂ 2 ದಿನ ಆದಮೇಲೆ ಮನೆಯವ್ರ ಮಾತಿಗೆ ಕನ್ವಿನ್ಸ್ ಆದ್ವಿ. ಆ್ಯಂಡ್ ಫಸ್ಟ್ ಡೇ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ 5 ವೀಕ್ಸ್ಗೆ ಸ್ಯಾಕ್ ಫಾರ್ಮ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಡೇಗೆ ನನಗೆ ಥೈರಾಯ್ಡ್ ಮತ್ತು ಶುಗರ್ ಲೆವೆಲ್ನ ಟೆಸ್ಟ್ ಮಾಡೋದಕ್ಕೆ ಹೇಳಿದರು. ಫಾಸ್ಟಿಂಗಲ್ಲಿ ಬ್ಲಡ್ ಕೊಡಬೇಕಿದ್ದ ಕಾರಣ ನಾನು ನನ್ನ ಹಸ್ಬೆಂಡ್ ಬೇಗನೆ ಹೊರಟಿದ್ವಿ. ಸೊ ಫಾಸ್ಟಿಂಗ್ ಬ್ಲಡ್ ಕೊಟ್ಟು ನೆಕ್ಸ್ಟ್ ನನ್ನ ಕಾಲೇಜಿಗೆ ಕೂಡ ಹೋಗೋದಿತ್ತು. ಇನ್ನು 2 ಇಯರ್ಸ್ ಆರಾಮಾಗಿರೋಣ ಅಂದ್ಕೊಂಡಿದ್ದು ನಾವು. ಮನೆಯವ್ರು ಹೇಳಿದ್ದು ಈ ಮಾತುಗಳಿಗೆ ಕನ್ವಿನ್ಸ್ ಆದ್ವಿ. ಮನೆಯವ್ರು ನಮ್ಮನ್ನು ಹೇಗೆ ಕನ್ವಿನ್ಸ್ ಮಾಡಿದ್ರು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಅಂಟಿಲ್ ದೆನ್ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.